ನೆಕ್ಸ್ಟ್ ಇಸ್ ಯಂಗ್ ಒನ್ಸ್ ಆಫ್ ಆನಿಮಲ್ಸ್, ಪ್ರಾಣಿಗಳ ಮರಿಗಳು. ಸೊ ಡಾಗ್ ಅಂದರೆ ನಾಯಿ. ಸೊ ನಾಯಿ ಮರಿನ ನಾವು ಏನಂತೀವಿ ಅಂದರೆ ಪಪ್ಪಿ ಅಂತ ಹೇಳ್ತೀವಿ. ಡಾಗ್ ಪಪ್ಪಿ, ನಾಯಿ ಮರಿ. ಓಕೆ. ಕ್ಯಾಟ್ ಬೆಕ್ಕು. ಸೊ ಬೆಕ್ಕಿನ ಮರಿಗೆ ನಾವು ಕಿಟನ್ ಅಂತ ಹೇಳ್ತೀವಿ. ಕೌ ಹಸು. ಸೊ ಹಸು ಮರಿ ಅಂದರೆ ಕರುನ ನಾವು ಕಾಫ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಹಸು ಕರು ಅಂತ ಹೇಳ್ತೀವಿ, ಕೌ ಕಾಫ್. ಎಲಿಫೆಂಟ್ ಆನೆ ಮರಿಗೂ ಕೂಡ ನಾವು ಕಾಫ್ ಅಂತಾನೆ ಹೇಳೋದು. ಜಿರಾಫ್. ಸೊ ಜಿರಾಫ್ ಮರಿನೂ ಕೂಡ ನಾವು ಕಾಫ್ ಅಂತಾನೆ ಹೇಳೋದು. ಓಕೆ. ಸೊ ಕೌ, ಎಲಿಫೆಂಟ್ ಮತ್ತು ಜಿರಾಫ್ ಈ 3 ಪ್ರಾಣಿಗಳ ಮರಿಗಳಿಗೆ ನಾವು ಕಾಫ್ ಅಂತಾನೆ ಹೇಳೋದು. ನೆಕ್ಸ್ಟ್ ಡೀರ್, ಜಿಂಕೆ ಮರಿನ ನಾವು ಫಾನ್ ಅಂತ ಹೇಳ್ತೀವಿ, FAWN ಫಾನ್. ಅರ್ಥ ಆಯ್ತಾ? ನೆಕ್ಸ್ಟ್ ಲಯನ್ ಸಿಂಹ, ಟೈಗರ್ ಹುಲಿ, ಬೇರ್ ಕರಡಿ. ಈ 3 ಪ್ರಾಣಿಗಳ ಮರಿಗಳಿಗೆ ನಾವು ಕಬ್ ಅಂತ ಹೇಳ್ತೀವಿ, CUB ಕಬ್. ಲಯನ್ ಕಬ್, ಟೈಗರ್ ಕಬ್, ಬೇರ್ ಕಬ್. ಬೇರ್ ಅಂದರೆ ಕರಡಿ. ಓಕೆ. ಸೊ ಕರಡಿ ಮರಿಗೂ ಕೂಡ ನಾವು ಕಬ್ ಅಂತಾನೆ ಹೇಳೋದು. ನೆಕ್ಸ್ಟ್ ಹಾರ್ಸ್ ಕುದುರೆ. ಸೊ ಕುದುರೆ ಮರಿಗೆ ಫೋಲ್ ಅಂತ ಹೇಳ್ತೀವಿ, FOAL ಫೋಲ್. ಶೀಪ್ ಅಂದರೆ ಕುರಿ. ಸೊ ಕುರಿ ಮರಿಗೆ ನಾವು ಲ್ಯಾಮ್ ಅಂತ ಹೇಳ್ತೀವಿ, LAMB ಲ್ಯಾಮ್. ನೆಕ್ಸ್ಟ್ ಗೋಟ್ ಅಂದರೆ ಮೇಕೆ. ಸೊ ಗೋಟ್ ಯಂಗ್ ಒನ್ ಅಥವಾ ಮರಿಗೆ ನಾವು ಕಿಡ್ ಅಂತ ಹೇಳ್ತೀವಿ. ಓಕೆ. KID ಕಿಡ್, ಗೋಟ್ ಕಿಡ್. ರ್ಯಾಬಿಟ್ ಅಂದರೆ ಮೊಲ. ಸೊ ರ್ಯಾಬಿಟ್ ಮರಿಗೆ ನಾವು ಬನ್ನಿ ಅಂತ ಹೇಳ್ತೀವಿ, BUNNY ಬನ್ನಿ. ಓಕೆ. ನೆಕ್ಸ್ಟ್ ಡಕ್ ಬಾತುಕೋಳಿ. ಸೊ ಈ ಬಾತುಕೋಳಿ ಮರಿಗೆ ನಾವು ಡಕ್ಲಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೆನ್ ಅಂದರೆ ಕೋಳಿ. ಸೊ ಕೋಳಿ ಮರಿಗೆ ಚಿಕ್ ಅಂತ ಹೇಳ್ತೀವಿ, CHICK ಚಿಕ್. ಓಕೆ. ಫ್ರಾಗ್ ಅಂದರೆ ಕಪ್ಪೆ. ಸೊ ಕಪ್ಪೆ ಮರಿಗೆ ನಾವು ಟ್ಯಾಡ್ಪೋಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಫ್ರಾಗ್, ಟ್ಯಾಡ್ಪೋಲ್. ಪಿಗ್ ಹಂದಿ ಮರಿಗೆ ಪಿಗ್ಲೆಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ. ಸೊ ಪಿಗ್ಲೆಟ್, ಫ್ರಾಗ್, ಟ್ಯಾಡ್ಪೋಲ್, ಹೆನ್ ಚಿಕ್, ಡಕ್ ಡಕ್ಲಿಂಗ್, ರ್ಯಾಬಿಟ್ ಬನ್ನಿ, ಗೋಟ್ ಕಿಡ್, ಶೀಪ್ ಲ್ಯಾಮ್, ಹಾರ್ಸ್ ಫೋಲ್. ಬೇರ್, ಟೈಗರ್ ಮತ್ತು ಲಯನ್ ಈ 3 ಪ್ರಾಣಿಗಳ ಮರಿಗಳಿಗೆ ಕಬ್ ಅಂತ ಹೇಳ್ತೀವಿ. ಡೀರ್ ಫಾನ್, ಜಿರಾಫ್, ಎಲಿಫೆಂಟ್, ಕೌ ಈ 3 ಪ್ರಾಣಿಗಳ ಮರಿಗಳಿಗೆ ಕಾಫ್ ಅಂತ ಹೇಳ್ತೀವಿ. ಕ್ಯಾಟ್ ಅಂದರೆ ಬೆಕ್ಕಿನ ಮರಿಗೆ ಕಿಟನ್ ಅಂತ ಹೇಳ್ತೀವಿ. ಡಾಗ್ ನಾಯಿ ಮರಿಗೆ ಪಪ್ಪಿ ಅಂತ ಹೇಳ್ತೀವಿ.